ನಾರ್ಮಲಿ ಒಬ್ಬ ನಾಯಕ ನಟ ಮಿನಿಮಮ್ ಗ್ಯಾರಂಟಿ ಅನ್ನೋ ಲೆವೆಲ್ ಬೆಳೆದ್ಬಿಟ್ರೆ ಅವ್ರು ಇಡೋ ಒಂದೊಂದು ಹೆಜ್ಜೆನು ತುಂಬಾ ಕೇರ್ಫುಲ್ ಆಗಿರ್ತಾರೆ. ಕಾರಣ ಆ ತರ ಬೆಳೀತಾ ಬರೋ ಟೈಮ್ ಅಲ್ಲಿ 2 ಸಿನಿಮಾ ಕಂಟಿನ್ಯೂಸ್ ಆಗಿ ಫ್ಲಾಪ್ ಕೊಟ್ಬಿಟ್ರೆ 10 ಹೆಜ್ಜೆ ಅಷ್ಟು ಹಿಂದೆ ಹೋಗಿರ್ತಾರೆ. ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇರೋರು 4 ಹೆಜ್ಜೆ ಮುಂದೆ ಹೋಗಿರ್ತಾರೆ. ಸೊ ಈ ತರ ಕಾರಣಗಳಿಂದ ಬೆಳೀತಾ ಇರೋರು ಮತ್ತು ಬೆಳೆದಿರೋ ನಾಯಕ ನಟರು ತುಂಬಾ ಕೇರ್ಫುಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಅವ್ರನ್ನ ತಗೊಂಡ್ರೆ ಮೊರಟು ಕಾಲ ಈ ಸಿನಿಮಾದ ನಂತರ ಸೂಪರ್ ಸ್ಟಾರ್ ಆಗ್ತಾರೆ. ಆವಾಗಿಂದ ಅವ್ರು ಸಿನಿಮಾ ಮಾಡ್ತಾ ಇದ್ದಿದ್ದು ಸಕ್ಸಸ್ಫುಲ್ ಡೈರೆಕ್ಟರ್ಸ್, ಸಕ್ಸಸ್ಫುಲ್ ಆಕ್ಟರ್ಸ್, ಸಕ್ಸಸ್ಫುಲ್ ಪ್ರೊಡ್ಯೂಸರ್ಸ್, ಸಕ್ಸಸ್ಫುಲ್ ಟೆಕ್ನಿಷಿಯನ್ಸ್ ಅಂತ. ಆ ಟೈಮ್ ಅಲ್ಲಿ ಯಾರು ಸಕ್ಸಸ್ಫುಲ್ ಆಗಿರ್ತಾರೋ ಅವ್ರ ಜೊತೆ ಸಿನಿಮಾ ಮಾಡೋರು. ಅಮಿತಾಬ್ ಬಚ್ಚನ್ ಅವರು, ಚಿರಂಜೀವಿ ಅವರು, ಇವರೆಲ್ಲರೂ ಆ ತರನೇ ಟ್ರಾವೆಲ್ ಮಾಡೋರು. ಇದರಲ್ಲಿ ಕಮಲ್ ಹಾಸನ್ ಅವರು ಮಾತ್ರ ಕೆಲವು ಹೊಸ ಟೆಕ್ನಿಷಿಯನ್ಸ್ ಜೊತೆ ಕೈ ಜೋಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಫ್ಲಾಪ್ ಡೈರೆಕ್ಟರ್ಸ್ ಗಳನ್ನ ನನ್ನ ಸಿನಿಮಾನಲ್ಲಿ ಅವಕಾಶ ಕೊಟ್ಟು ಅವ್ರನ್ನ ಸ್ಟಾರ್ ಡೈರೆಕ್ಟರ್ಸ್ ಮಾಡಿದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಈ ತರ ತನ್ನನ್ನ ನಂಬ್ಕೊಂಡ್ಬರೋರಿಗೆ ಅವಕಾಶ ನೀಡಿ ಅವ್ರ ಮೂಲಕ 6 ಸಿನಿಮಾಗಳು ಬರುತ್ತೆ, ಚಿತ್ರರಂಗ ಬೆಳೆಯುತ್ತೆ. ಚಿತ್ರರಂಗನೇ ನಂಬ್ಕೊಂಡಿರೋ ಕಾರ್ಮಿಕರಿಗೆ ಕೆಲಸ ಸಿಕ್ಕಿದ್ರೆ ಅವ್ರ ಜೀವನ ನಡೆಸಕ್ಕೆ ಸುಲಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೆಲವರಿಗೆಲ್ಲ ಅವಕಾಶ ನೀಡ್ತಾನೆ ಬರ್ತಾರೆ.